ಸೊ ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ಇಷ್ಟು ಪ್ರಾಡಕ್ಟಿಂದ ಒಂದು ಗ್ಲಾಸಿ ಲುಕ್, ಸಿಂಪಲ್ ಮೇಕಪ್ ಲುಕ್ ಕ್ರಿಯೇಟ್ ಮಾಡೋಣ. ಜಸ್ಟ್ ಗೆಟ್ ರೆಡಿ ವಿತ್ ಮೀ, ಕಮ್ ಆನ್ ಗಾಯ್ಸ್. ಫಸ್ಟ್ ನಾನು ಸಿಟಫಿಲ್ ಅವ್ರದ್ದು ಮಾಯಿಶ್ಚರೈಸರ್ ತೊಗೊತಾ ಇದ್ದೀನಿ. ನೋಡಿ, ಮಾಯಿಶ್ಚರೈಸರ್ ಅಪ್ಲಿಕೇಶನ್ ಆಗುತ್ತೆ ಈಗ. ಜಸ್ಟ್ ನಿಮ್ಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಇವನ್ನಾಗಿ ಎಲ್ಲ ಕಡೆ ಹಾಕ್ಕೊಳ್ಳಿ. ಫೇಸ್, ನೆಕ್ ಏರಿಯಾ ಆ್ಯಂಡ್ ಕಿವಿ ಹತ್ರ ಎಲ್ಲ ಫುಲ್ ಹಾಕ್ಕೋಬೇಕು. ಈಗ ನಾನು ಒಂದು ಸನ್ಸ್ಕ್ರೀನ್ ತೊಗೊತಾ ಇದ್ದೀನಿ. ನೋಡಿ ಎಷ್ಟು ಗ್ಲಾಸಿ ಲುಕ್ ಕೊಡುತ್ತೆ ಅಂತ. ಇದು ಬೆಸ್ಟ್, ಇದು ಸನ್ಸ್ಕ್ರೀನ್ ನಮಗೆ ಮಾರ್ನಿಂಗ್ ಯೂಸ್ ಮಾಡೋದ್ರಿಂದ ತುಂಬ ಗ್ಲಾಸಿ, ಶೈನಿ ಆ್ಯಂಡ್ ಮಿಲ್ಕಿ ಸ್ಕಿನ್ ಥರ ಕಾಣಿಸುತ್ತೆ ಗೈಸ್. ನೋಡಿ ನೀವೇ ಡಿಫ್ರೆನ್ಸ್ ಕಾಣಿಸುತ್ತೆ ನಿಮಗೆ. ಪ್ರಾಡಕ್ಟ್ಸ್ ಬೇಕಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ, ಲಿಂಕ್ ಅಂತ ಕಮೆಂಟ್ ಮಾಡಿ. ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿದೆ ಈ ಲುಕ್ಕು. ಎಂಡ್ವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾನೇನು ಜಾಸ್ತಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾಯಿಲ್ಲ. ಸ್ಪ್ರೇ ಹೊಡ್ಕೊತಾ ಇದ್ದೀನಿ ಈಗ, ಫಿಕ್ಸರ್ ಸ್ಪ್ರೇ ಇದು. ನೋಡಿ ಇದು ಹೇಗೆ ಹೋಲ್ಡ್ ಮಾಡ್ತಾಯಿದೆ ಸ್ಕಿನ್ನ. ಇದ್ರ ಮೇಲೆ ಪ್ರಾಡಕ್ಟ್ ಹಾಕೋದ್ರಿಂದ ನೆಕ್ಸ್ಟ್ ಪ್ರಾಡಕ್ಟು ಫುಲ್ ಫೇಸಿಗೆ ಹಾಗೆ ಕುತ್ಕೊಳ್ಳುತ್ತೆ ಗೈಸ್. ನಾನು ಯಾವುದೇ ರೀತಿ ಕ್ರೀಮ್ ಬೇಸ್ಡ್ ಯಾವುದು ತೊಗೊತಾ ಇಲ್ಲ. ಈ ರೀತಿ ಕೇಕ್ ಥರ ಇರೋದು ನಾನು ಇದ್ರಲ್ಲಿ ತೊಗೊಂಡು ಮೇಕಪ್ ಮಾಡ್ಕೋತಾ ಇದ್ದೀನಿ. ಪ್ರಾಡಕ್ಟ್ ಇಲ್ಲೇನೋ ತೋರಿಸ್ತಲ್ಲ ಗೈಸ್. ನಾನು ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ, DM ಮಾಡ್ತೀನಿ. ನೋಡಿ ಈ ರೀತಿ. ಫಸ್ಟ್ ನಾನು ಆರೆಂಜ್ ಕರೆಕ್ಟರ್ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಅದರಲ್ಲೇ 3 ಶೇಡು ಬಂದುಬಿಡುತ್ತೆ ಡರ್ಮಾ ಟೈಪು. ನೋಡಿ ಚೆನ್ನಾಗಿ ಕೈಯಲ್ಲೇ ಬ್ಲೆಂಡ್ ಆಗುತ್ತೆ ಗೈಸ್. ನಾನು ಇದಕ್ಕೆ ಯಾವುದೇ ರೀತಿ ಬ್ಲೆಂಡರ್ ಏನು ಯೂಸ್ ಮಾಡ್ತಾಯಿಲ್ಲ, ಬ್ರಷ್ ಯೂಸ್ ಮಾಡ್ತಾಯಿಲ್ಲ, ಕೈಯಲ್ಲೇ ನೀಟಾಗಿ ಮಾಡ್ಕೋತಾ ಇದ್ದೀನಿ. ಇದು ಬೇಗ ಕ್ವಿಕ್ಕಾಗಿ ಆಗುತ್ತೆ ಗೈಸ್ ನನಗೆ. ನಾನು ಅದಕ್ಕೋಸ್ಕರ ಇದೇ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಇದನ್ನು ತೊಗೊಂಡು ಕೈಗೆ ಮಿಕ್ಸ್ ಮಾಡ್ಕೊಂಡು ಪ್ಯಾಲೆಟಲ್ಲಿ ಬ್ಲೆಂಡರ್ ತೊಗೊಂಡು ನೀವು ಕೂಡ ಹಾಕ್ಕೋಬೋದು. ಇದು ಬ್ಲೆಂಡರಲ್ಲೇ ಹಾಕೋತೀನಿ ನೋಡಿ ಗೈಸ್. ಈಗ ನಾನು ಈಗ 2 ಶೇಡ್ ಬರುತ್ತೆ. ಇದೆರಡನ್ನು ತೊಗೊಂಡು ನನ್ನ ಸ್ಕಿನ್ ಟೋನಿಗೆ ಮ್ಯಾಚ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಬ್ಲೆಂಡರಲ್ಲೇ ಅಪ್ಲಿಕೇಶನ್ ಮಾಡ್ಕೋತೀನಿ ಗೈಸ್. ನೋಡಿ ನನ್ನ ಶೇಡಿಗೆ ಕರೆಕ್ಟಾಗಿದೆ ಇದು. ನೋಡಿ ಹೇಗೆ ಫೇಸಿಗೆ ಎಷ್ಟು ನೀಟಾಗಿ ಅಬ್ಸರ್ವ್ ಆಗ್ತಾಯಿದೆ ಅಂತ. ಪ್ರಾಡಕ್ಟ್ ಮಾತ್ರ ನಾನು ಜಾಸ್ತಿ ಯೂಸ್ ಮಾಡಿಲ್ಲ, ನಿಮಗೆ ತೋರಿಸಿದ್ದೀನಿ ಗೈಸ್. ಒಂದು 10 ಪ್ರಾಡಕ್ಟಲ್ಲಿ ನಿಮಗೆ ಐ ಮೇಕಪ್ಪು ಸೇರಿ ಒಂದು 10 ಪ್ರಾಡಕ್ಟಲ್ಲೇ ಎಲ್ಲ ಫಿನಿಷ್ ಮಾಡ್ತಾಯಿದ್ದೀನಿ ನಾನು ಇವತ್ತಿನ ಗ್ಲಾಸಿ ಲುಕ್. ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಇನ್ನೊಂದಿದೆ, ಲಾಸ್ಟಲ್ಲಿ ಹಾಕ್ತೀನಿ ಗ್ಲಾಸಿ ಲುಕ್ಕಿಗೆ. ವೆಯ್ಟ್ ಮಾಡಿ ಗೈಸ್, ಕೊನೆವರೆಗೂ ನೋಡಿ ವಿಡಿಯೋನ. ಫೈನಲಲ್ಲಿ ತಿಳಿಸ್ತೀನಿ ನಿಮಗೆ ಯಾವುದು ಅಂತ ತೋರಿಸ್ತೀನಿ. ಇನ್ನೊಂದು ಸರಿ ನಿಮಗೆ ಡೀಟೇಲಾಗಿ ಬೇಕು ಅಂದರೆ ಕಮೆಂಟ್ ಮಾಡಿ, ಫುಲ್ ಡೀಟೇಲಾಗಿ ಎಲ್ಲ ಪ್ರಾಡಕ್ಟು ಶೋ ಮಾಡ್ತೀನಿ. ಲಿಂಕ್ DM ಮಾಡ್ತೀನಿ ನಿಮಗೆ. ನಾವು ಯಾವಾಗಲೂ ಮೇಕಪ್ ಮಾಡಿಕೊಂಡು ಕತ್ತಿಗೆ, ಕಿವಿಗೆ ಮರಿಬಾರ್ದು ಗೈಸ್, ಎಲ್ಲ ಸೇರಿ ಹಾಕೋಬೇಕು. ಕಾಜಲ್ ಹಾಕೋತಾ ಇದ್ದೀನಿ. ಸಿಂಪಲ್ ಮೇಕಪ್ ಗೈಸ್, ನಿಮಗೆ ಏನೂ ಇಲ್ಲ ಇದರಲ್ಲಿ, ಐ ಮೇಕಪ್ ಏನಿಲ್ಲ. ಸಿಂಪಲ್ಲಾಗಿ ಆಚೆ ಹೋಗ್ಬೇಕಾದ್ರೆ ನಾನು ಇಷ್ಟೇ ರೆಡಿ ಆಗೋದು, ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಕಾಜಲ್ ಹಾಕ್ಕೊಂಡು ಈಗ ಐಬ್ರೋ ಫಿಲ್ ಮಾಡ್ಕೊತಾ ಇದ್ದೀನಿ. ನೋಡಿ ನಾನು ಬ್ರೌನ್ ತೊಗೊಂಡಿದ್ದೀನಿ.
ಬ್ರೌನ್ ನನ್ನ ಶೇಡಿಗೆ ಚೆನ್ನಾಗಿದೆ ಕಾಯಿಸಿದ್ದು ಸಾಕು ನನಗೆ. ನಾನು ಯಾವಾಗಲೂ ಬ್ರೌನೇ ಹಾಕೋದು. ಬ್ಲ್ಯಾಕ್ ಹಾಕಿದ್ರೆ ಓವರ್ ವಲ್ಗರ ಕಾಣಿಸ್ಬಿಡುತ್ತೆ. ಚೆನ್ನಾಗಿದೆ ಗೈಸ್. ಬ್ರೌನ್ ತೊಗೊಳ್ಳಿ, ನೀವು ಯಾರೇ ಹಾಕಿದ್ರು ಬ್ರೌನ್ ತೊಗೊಳ್ಳಿ. ನಾನು ಬ್ರೌನೇ ಸಜೆಸ್ಟ್ ಮಾಡೋದು ಜಾಸ್ತಿ. ನೆಕ್ಸ್ಟು ಬ್ರಷ್ ತೊಗೊಂಡು ಈ ಥರ ಬಾಚಿಬಿಟ್ರೆ ಅದು ನಿಮ್ಮ ಐಬ್ರೋ ಒರಿಜಿನಲ್ ಹೇರ್ ಥರನೇ ಸೆಟ್ ಆಗಿಬಿಡುತ್ತೆ ಗಾಯ್ಸ್. ಅಷ್ಟೇ, ಇನ್ನೇನಿಲ್ಲ. ಇದಕ್ಕೆ ಯಾವುದೇ ರೀತಿ ನಾನು ಪೌಡರ್ ಲಾಕ್ ಏನು ಮಾಡ್ತಾಯಿಲ್ಲ, ಯಾಕಂದರೆ ನಾನು ಕ್ಲಾಸಿ ಲುಕ್ ಮಾಡ್ತಾ ಇರೋದಲ್ವ, ಅದಕ್ಕೋಸ್ಕರ. ನಾನು ಡೈರೆಕ್ಟ್ ಹೀಗೆ ತೊಗೊಂಡು ಹೀಗೆ ಹಚ್ಕೊತೀನಿ. ನಿಮಗೆ ಬರಲ್ಲ ಅಂದರೆ ಈ ಥರ ಹಾಕೊಳ್ಳೋಕ್ಕೆ ಎಡ್ಜಿಂದನೂ ಹಾಕ್ಕೊಬರ್ಬೋದು ಗೈಸ್. ನೋಡಿ, ನಾನು ಇಷ್ಟೇ ಫಿನಿಶಿಂಗ್ ತೊಗೊಳ್ಳೋದು. ನನಗೆ ಹಾಕಿ ರೂಢಿ ಇದೆ, ಅಭ್ಯಾಸ ಆಗಿದೆ, ಅದಕ್ಕೋಸ್ಕರ ನನಗೆ ಕಷ್ಟ ಏನಾಗಲ್ಲ. ನಾನು ಫ್ರಂಟಿಂದನೇ ಹಾಕ್ಬಿಡ್ತೀನಿ ಗೈಸ್. ನನ್ನ ಕ್ಲೈಂಟ್ಸ್ಗೂ ಸೇಮ್ ಹೀಗೆ ಹಾಕೋದು, ಯಾಕಂದರೆ ನನಗೆ ಯಾವಾಗಲೂ ಹಾಕೋತೀವಲ್ವ, ಅದಕ್ಕೆ ಅಭ್ಯಾಸ ಇದೆ. ನೆಕ್ಸ್ಟ್ ಇದೆ ಮಸ್ಕರ ಹಾಕೋತಾ ಇದ್ದೀನಿ. ಲ್ಯಾಶಸ್ ನೋಡಿ ಗೈಸ್, ನೀವು ಹೇಗೆ ಕಾಣ್ತಾ ಇದೆ. ನಾನು ಯಾವುದೂ ಲ್ಯಾಶಸ್ ಹಾಕಿಲ್ಲ, ಒರಿಜಿನಲ್ ಲ್ಯಾಶಸ್ಸೇ ನಿಮಗೆ ಸಾಕು. ಮಸ್ಕರ ಹಾಕೋದ್ರಲ್ಲೇ ಅದು ಬಂದುಬಿಡುತ್ತೆ ನಿಮಗೆ. ಲ್ಯಾಶಸ್ಸು ಒಂದು ಲೈನು ಟಿಂಟ್ ಆಗಿಬಿಡುತ್ತೆ. ಥಿಕ್ಕಾಗಿ ಕಾಣೋ ಥರ ಯಾವ ರೀತಿ ಹಾಕೋಬೇಕು ಅಂತ ಮಸ್ಕರ ಇಲ್ಲಿ ನೋಡಿ, ಈ ಥರ ಸ್ಮಚ್ ಮಾಡಿ ಈ ಥರ ಹಾಕೋಬೇಕು. ಹಿಂಗೆ ಡೌನಿಗೆ ಮೇಲೆ ಅಪ್ಗೆ ಆ ಥರ. ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇರೋದು ಲ್ಯಾಕ್ಮಿದು. ಇದು ಒಂದೇ ಶೇಡ್ ಗೈಸ್ ನಾನು ಯೂಸ್ ಮಾಡೋದು. ನೆಕ್ಸ್ಟ್ ಕಲೆಕ್ಷನ್ ತೊಗೋಬೇಕು ಅಂತ ಇದ್ದೀನಿ, ಬೇರೆ ಕಲರೆಲ್ಲ. ಬಟ್ ರೆಗ್ಯುಲರ್ ನಾನು ಇದೇ ಯೂಸ್ ಮಾಡೋದು. ನನ್ನ ಫೇಸಿಗೆ ಇದ್ದೇ ಚೆನ್ನಾಗಿ ಕಾಣಿಸುತ್ತೆ, ಸೂಟ್ ಆಗಿಬಿಟ್ಟಿದೆ ಗೈಸ್. ಏಕೆಂದರೆ ನಾನು ಯಾವುದು ಚೇಂಜ್ ಮಾಡೋದಿಲ್ಲ. ನೋಡಿ ಫೈನಲ್ ಲುಕ್ ಹೇಗಿದೆ ನೋಡಿ. ಸಿಂಪಲ್, ನಿಮಗೆ 10 ಮಿನಿಟ್ಸಲ್ಲಿ ಈ ಥರ ಮೇಕಪ್ ಆಗಿಬಿಡುತ್ತೆ. ಸಿಂಪಲ್ ಮೇಕಪ್. ನೀವೆಲ್ಲರೂ ಹೋಗಬೇಕು ಅಂದರೆ ಸಿಂಪಲ್ಲಾಗಿ ಜಾಸ್ತಿ ಪ್ರಾಡಕ್ಟ್ಸ್ ಇಲ್ಲ, ನಿಮಗೆ ಬ್ಲೆಂಡ್ ಮಾಡೋದು ಈಸಿ. ಕೈಯಲ್ಲೇ ಮಾಡ್ಕೊಂಬಿಟ್ಟೆ ನಾನು. ನೋಡಿ ಈ ಥರ ಕಾಣ್ತಾ ಇದೆ. ಹೇಗಿದೆ ಕಮೆಂಟ್ ಮಾಡಿ. ಪ್ರಾಡಕ್ಟ್ಸ್ ಬೇಕು ಅಂದರೆ ಲಿಂಕ್ ಅಂತ DM ಮಾಡಿ ಗೈಸ್. ನನ್ನ ಲ್ಯಾಶಸ್ ನೋಡಿ ಗೈಸ್ ಹೇಗಿದೆ ಅಂತ. ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ, ಇಲ್ಲಾಂದರೆ ಇಲ್ಲ ಅಂತ ಕಮೆಂಟ್ ಮಾಡಿ ಗೈಸ್. ಹೇಗೆ ಅನ್ನಿಸ್ತು ನಿಮಗೆ ಇವತ್ತಿನ ಮೇಕಪ್ ಲುಕ್? ಈಗ ನಿಮಗೆ ಇನ್ನೊಂದು ಹೇಳಿಲ್ಲ ಅಲ್ವಾ, ನಾನು ಫೈನಲಾಗಿ ಒಂದು ಪ್ರಾಡಕ್ಟ್ ಹೇಳ್ತೀನಿ ಅಂತ ಹೇಳಿದ್ದೆ, ಅದನ್ನು ತೋರಿಸ್ತೀನಿ ನೋಡಿ. ಈಗ ಶೈನಿ ಲುಕ್ ಬರೋದಕ್ಕೆ ಇದು ನೋಡಿ, ಸ್ಮಡ್ಜ್ ಹೇಗೆ ಬರ್ತಾಯಿದೆ ಅಂತ. ಡ್ರ್ಯಾಗ್ ಪ್ರೂಫ್ ಬರುತ್ತೆ ನಿಮಗೆ. ನೋಡಿ ಗೈಸ್ ಹೇಗಿದೆ. ಚೂರು ಪ್ರಾಡಕ್ಟ್ ಆ ಕಡೆ ಈ ಕಡೆ ಹೋಗ್ತಾ ಇಲ್ಲ. ನಾನು ಜಾಸ್ತಿ ಕರೆಕ್ಟರ್ ಯೂಸ್ ಮಾಡಿಲ್ಲ, ಅದಕ್ಕೋಸ್ಕರ ಈ ಸ್ವಲ್ಪ ಮಚ್ಚೆಗಳು ಹಾಗೆ ಕಾಣಿಸ್ತಾ ಇದೆ ಅಷ್ಟೇ. ಗ್ಲಾಸಿ ಲುಕ್ ಬೇಕು ಅಂದರೆ ಏನು ಪ್ರಾಡಕ್ಟ್ ಅಂತ ಹೇಳ್ತಿದ್ದೆ ಅಲ್ವಾ, ಹೇಳ್ತೀನಿ ಬನ್ನಿ. ಈಗ ಇದೇ ಇಷ್ಟು ಗ್ಲಾಸಿ ಕೊಡ್ತಾ ಇದೆ. ಇದಕ್ಕೆ ಕಾರಣ ನಾವು ಫಸ್ಟು ಹಾಕಿದ್ವಲ್ಲ ಸನ್ಸ್ಕ್ರೀನು, ಅದೇ ಕಾರಣ ಇದಕ್ಕೆ. ಇದ್ರ ಮೇಲೆ ಇನ್ನೊಂದು ಲೇಯರ್ ಬಿಲ್ಡ್ ಮಾಡ್ತೀನಿ ನೋಡಿ. ಈಗ ನನ್ನ ಪಾರ್ಲರಲ್ಲೂ ಸನ್ಸ್ಕ್ರೀನ್ ಅದೇ ಗಾಯ್ಸ್, ಎಲ್ರಿಗೂ ಸಜೆಸ್ಟ್ ಮಾಡೋದು. ತುಂಬ ಚೆನ್ನಾಗಿದೆ ಸನ್ಸ್ಕ್ರೀನ್ ಮಾತ್ರ. ನೀವು ಒಂದು ಸರಿ ತೊಗೊಳ್ಳಿ, ಹಚ್ಕೊಂಡು ನೋಡಿದ್ರೆ ನೀವು ಗೊತ್ತಾಗುತ್ತೆ, ನೀವು ಬಿಡೋದೇ ಇಲ್ಲ ಅದನ್ನು. ನಾನಂತೂ ಎವ್ರಿ ಡೇ ಯೂಸ್ ಮಾಡ್ತೀನಿ ಗಾಯ್ಸ್ ಅದನ್ನು. ಸನ್ಸ್ಕ್ರೀನ್ ಮಾತ್ರ ತುಂಬ ಚೆನ್ನಾಗಿದೆ. ಈ ಟಿಂಟ್ ಬರುತ್ತೆ ಗೊತ್ತಾ ನಿಮಗೆ, ಫುಲ್ ಗ್ಲಾಸಿ ಲುಕ್ ಕೊಡುತ್ತೆ ನಿಮಗೆ. ಶೈನಿ ಸ್ಪಾಟ್ಸ್ ಎಲ್ಲ ಉಳ್ಕೊಳುತ್ತಲ್ಲ, ಆ ಥರ ಶೈನಿ ಬರಲ್ಲ. ಫುಲ್ ಈವನ್ ಆಗಿ ಇದು ಒಳಗಡೆಯಿಂದ, ಸ್ಕಿನ್ ಒಳಗಡೆಯಿಂದನೇ ಬರುತ್ತೆ ನಿಮಗೆ. ಆ ಥರ ಗ್ಲೋ ಫಿನಿಶಿಂಗ್ ಕಾಣಿಸುತ್ತೆ ನೋಡಿ. ಫೈನಲ್ ನೋಡಿ ಲಾಸ್ಟಲ್ಲಿ ನಿಮಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಹಾಕ್ಕೋಬೋದು. ನಾನು ಫುಲ್ ಫೇಸಿಗೆ ಹಾಕೋತೀನಿ ಈ ಥರ ಡಾಟ್ ಇಟ್ಕೊಂಡು. ಜಸ್ಟ್ ಟ್ಯಾಪ್ ಮಾಡಿದ್ರೆ ಅದು ಸ್ಕಿನ್ ಅಬ್ಸರ್ವ್ ಮಾಡ್ಕೊಬಿಡುತ್ತೆ ಅಷ್ಟೇ ಗಾಯ್ಸ್, ಏನೂ ಇಲ್ಲ.
ನಾನು ಇದನ್ನು ಅಶ್ವಿನಿ ಮ್ಯಾಮ್ ಅವರು ಮಾಲ್ಟ್ ಅಶ್ವಿನಿ ಇದ್ದಾರಲ್ಲ, ಅವರು ಯೂಸ್ ಮಾಡ್ತಾಯಿದ್ರು ಗೈಸ್. ಅವ್ರ ಪೇಜಿಂದ ನಾನು ನೋಡಿ ಇದನ್ನು ತರಿಸ್ಕೊಂಡೆ ಅಮೆಝಾನಲ್ಲಿ. ತುಂಬ ಚೆನ್ನಾಗಿದೆ ಗೈಸ್. ನಾನು ಇದನ್ನೇ ತರಿಸ್ಕೊಂಡಿದ್ದೀನಿ. ನಾನು ಎವ್ರಿ ಡೇನೂ ಯೂಸ್ ಮಾಡ್ಕೊತೀನಿ, ಇಲ್ಲ ನನಗೆ ಯಾವಾಗ ಗ್ಲಾಸಿ ಲುಕ್ ಬೇಕು ಅವಾಗ ಯೂಸ್ ಮಾಡ್ಕೊತೀನಿ. ನೋಡಿ ಗೈಸ್ ಹೇಗಿದೆ. ತುಂಬ ಫೇರ್ ಇರ್ತಾರೆ ಗೊತ್ತಾ, ಅವರಿಗಂತೂ ಇದು ಹೇಳಿ ಮಾಡಿಸಿರೋದು ಗೈಸ್. ಇದು ಒಂದು ಹಾಕ್ಕೊಂಡ್ಬಿಟ್ರೆ ತುಂಬ ಗ್ಲಾಸಿಯಾಗಿ ಕಾಣಿಸ್ತಾ ಇರ್ತಾರೆ. ನಾವು ಅಂದರೆ ಸ್ವಲ್ಪ ಮಿಡಲ್ ಕಲರಲ್ಲೇ ಇದ್ದೀರಲ್ಲ, ಆದರೂ ನೋಡಿ ಇಷ್ಟು ಚೆನ್ನಾಗಿದೆ. ಲೈಕ್ ನಿಮಗೆ ಇಷ್ಟ ಆಗಿದ್ದರೆ ಈ ಥರ ಲುಕ್ಕು ನೀವು ತೊಗೋಬೋದು ಗೈಸ್. ಇದನ್ನು ಆ ಟಿಂಟ್ ನೋಡಿ ಗೈಸ್ ಹೇಗೆ ಫೇಸಿಗೆಲ್ಲ ಅಬ್ಸರ್ವ್ ಆಗಿ ಹೇಗೆ ಕಾಣ್ತಾ ಇದೆ. ಇದು ವಿತೌಟ್ ಫಿಲ್ಟರ್ ನಿಮಗೆ ಗೊತ್ತಾಗುತ್ತೆ ಹೇಗೆ ಕಾಣಿಸ್ತಾ ಇದೆ ನೋಡಿ. ಓಕೆನಾ, ಬಾಯ್. ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಬಾಯ್.